ಮತ್ತೆ ನ್ಯೂಸ್ ಲಂಚ್ಗೆ ಸ್ವಾಗತ. ವಿಚಾರವಾದಿ ಗೋವಿಂದ ಪನ್ಸಾರೆ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಸಮೀರ್ ಗಾಯಕ್ವಾಡ್ ತನಿಖೆಗೆ ಸಹಕರಿಸ್ತಾ ಇಲ್ಲ. ಮಹಾರಾಷ್ಟ್ರ ಎಸ್ಐಟಿ ಕೊಲ್ಹಾಪುರ ಪೊಲೀಸರು ಸಮೀರ್ ಮಂಪರು ಪರೀಕ್ಷೆಗೆ ಚಿಂತನೆ ನಡೆಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮೆದುಳು ತಪಾಸಣೆ, ಸುಳ್ಳು ಪತ್ತೆ ಪರೀಕ್ಷೆ ನಡೆಸುವ ಸಾಧ್ಯತೆ ಇದೆ ಎನ್ನಲಾಗ್ತಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮುಸ್ತಾಕ್. ಯಾವುದೇ ರೀತಿಯಾದಂತಹ ತನಿಖೆಗೆ ಈತ ಸಹಕಾರ ನೀಡ್ತಾ ಇಲ್ಲ, ವಿಚಾರಣೆಗೆ ಸಹಕಾರ ನೀಡ್ತಾ ಇಲ್ಲ ಅನ್ನುವಂತಹ ಮಾಹಿತಿ ಇದೆ. ಸೊ ಮಂಪರು ಪರೀಕ್ಷೆ ಯಾವಾಗ ನಡೆಸೋ ಸಾಧ್ಯತೆ ಇದೆ? ಭಾವನಾ, ಏನಂದ್ರೆ 3 ದಿನಗಳ ಕಾಲ ಪೊಲೀಸ್ ಕಸ್ಟಡಿ ಸಮೀರ್ ಗಾಯಕ್ವಾಡ್ ಅನ್ನು ಈಗಾಗಲೇ ಕೊಲ್ಲಾಪುರ ಪೊಲೀಸರು ತಗೊಂಡಿದ್ದಾರೆ. ಆ ಹಿನ್ನೆಲೆ ನಾಳೆ ಕೊನೆಯ ದಿನ 26ನೇ ತಾರೀಕು ಕೊನೆಯ ದಿನ ಮತ್ತೆ ಕೋರ್ಟ್ ಹಾಜರುಪಡಿಸಬೇಕಾಗತ್ತೆ. ಅದರಲ್ಲಿ ಸಮೀರ್ ಗಾಯಕ್ವಾಡ್ ಯಾವುದೂ ಕಾರಣಕ್ಕೂ ಅವರಿಗೆ ಪೊಲೀಸರಿಗೆ ಇರಲಿ ಎಸ್ಐಟಿದವರಿಗೆ ಯಾವುದೇ ಮಾಹಿತಿ ನೀಡ್ತಾ ಇಲ್ಲ, ಆ ಹಿನ್ನೆಲೆ ಒಂದು ಸುಳ್ಳು ಪರೀಕ್ಷೆ ಅಥವಾ ನಾರ್ಕೋ ಟೆಸ್ಟ್ಗಾಗಿ ಒಂದು ಚಿಂತನೆ ನಡೆಸ್ತಾ ಇದೆ ಎಸ್ಐಟಿ ತಂಡ. ಈ ಹಿನ್ನೆಲೆಯಲ್ಲಿ ಯಾವ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ? ಈಗಾಗಲೇ ಈ ಕುರಿತಾಗಿ ಅವರಿಗೆ ಒಂದು ಪರ್ಮಿಷನ್ ಸಿಕ್ಕಿದೆಯಾ? ಹೆಚ್ಚಿನ ಮಾಹಿತಿ ಏನಿದೆ ಈ ಕುರಿತಾಗಿ? ಈಗಾಗಲೇ ಎಸ್ಐಟಿ ತಂಡ ಹಾಗೂ ಕೊಲ್ಹಾಪುರ ಪೊಲೀಸರು ಒಂದು ಕೊಲ್ಹಾಪುರ ಕೋರ್ಟ್ ಅಲ್ಲಿ ಒಂದು ಮನವಿ ಸಲ್ಲಿಸಿದ್ದಾರೆ. ಸಮೀರ್ ಗಾಯಕ್ವಾಡ್ ಅನ್ನು ಸುಳ್ಳು ಪರೀಕ್ಷೆ ಅಥವಾ ನಾರ್ಕೋ ಟೆಸ್ಟ್ಗಾಗಿ ಒಂದು ಅನುಮತಿ ನೀಡಿ ಮತ್ತು ಅವನು ಪೊಲೀಸ್ ಕಸ್ಟಡಿ ಮುಂದುವರಿಸಲು ಒಂದು ಮನವಿಯನ್ನು ಕೇಳ್ಕೊಂಡಿದ್ದಾರೆ ಮಹಾರಾಷ್ಟ್ರ ಪೊಲೀಸರು. ಭಾವನಾ, ಧನ್ಯವಾದ ಮುಸ್ತಾಕ್ ನಿಮ್ಮೆಲ್ಲ ಮಾಹಿತಿಗೆ.